ಎಲ್ರಿಗೂ ನಮಸ್ಕಾರ. ಒಬ್ಬರು ಜೀವನದಲ್ಲಿ ಗೆಲ್ತಾರ ಸೋಲ್ತಾರ, ಹೇಗೆ ಅವ್ರ ಫ್ಯೂಚರ್ ಇರ್ತದೆ ಅನ್ನೋಕ್ಕೆ ಹೆಂಗೆ ನೀವು ನಿರ್ಣಯ ಮಾಡ್ತೀರಾ ಅಂದರೆ, ಅವ್ರದ್ದು ಕ್ಯಾಲೆಂಡರ್ ನೋಡಿ. ಅವ್ರದ್ದು ನೆಕ್ಸ್ಟ್ 10 ದಿವಸ ಏನು ಮಾಡ್ತೀನಿ ಅಂತ ಅವ್ರಿಗೆ ಕೇಳಿ. ಏನು ಮಾಡ್ತೀಯಪ್ಪ 10 ದಿವಸ, ನಿನ್ನ ಶೆಡ್ಯೂಲ್ ಏನು ಅಂತ ಕೇಳಿ. ಅವ್ರು ಹೇಳ್ತಾರೆ, ನಾನು ಈ ಮೂವಿ ನೋಡಬೇಕು ಅಂತಿದ್ದೀನಿ, ಈ ಕಡೆ ನಾನು ಟ್ರಿಪ್ಪಿಗೆ ಹೋಗಬೇಕು ಅಂತಿದ್ದೀನಿ, ಇಲ್ಲಾಂದರೆ ಈ ಥರ ನಾನು ಒಂದು ಎಲ್ಲಾದರೂ ಹೊರಗಡೆ ಟೈಮ್ ವೇಸ್ಟ್ ಮಾಡಬೇಕು ಅಂತಿದ್ದೀನಿ, ಇಲ್ಲ ಯಾರ್ದಾದ್ರೂ ಒಂದು ಫಂಕ್ಷನ್ ಅಟೆಂಡ್ ಆಗಬೇಕು ಅಂತಿದ್ದೀನಿ, ಅಥವಾ ಫ್ರೆಂಡ್ಸ್ ಜೊತೆಗೆ ಎಲ್ಲರೂ ಹೋಗ್ತೀನಿ, ಅಥವಾ ಯಾರು ಬೇರೆಯವ್ರಿಗೋಸ್ಕರ ಕೆಲಸ ಮಾಡಬೇಕು ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಅಂದರೆ ಅವ್ರು ತಮ್ಮ ಗೋಲ್ಸು, ತಮ್ಮದು ಕನಸು, ತಮ್ಮ ಕೆಲಸ ಏನಾದರೂ ಇರಲಿ, ಅದ್ರ ಬಗ್ಗೆ ಪೂರಕವಾದ ಕೆಲಸ ಏನೂ ಇರೋದಿಲ್ಲ ಆ ಶೆಡ್ಯೂಲಲ್ಲಿ. ಬೇರೆಯವ್ರದ್ದು ಟೈಮ್ ಪಾಸ್ ಮಾಡೋದಾಗಲಿ ಇಂಥದ್ದೇ ಇರ್ತದೆ. ಅಂಥವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಈ ಮನುಷ್ಯ ತನ್ನ ಗೋಲ್ಗಳನ್ನು, ತನ್ನ ಅಭಿವೃದ್ಧಿಯನ್ನು ಹಿಂದೆ ಹಾಕಿ ಸುಮ್ಮನೆ ಮಾತಿಗೆ ಹೇಳ್ತಾ ಇದ್ದಾನೆ. ಇವನು ತನ್ನ ಗೋಲ್ಸ್ ಬಗ್ಗೆ ಸೀರಿಯಸ್ ಇಲ್ಲ, ತನ್ನ ಬೆಳವಣಿಗೆ ಬಗ್ಗೆ ಸೀರಿಯಸ್ ಇಲ್ಲ ಅಂತ ಅರ್ಥ. ಎಲ್ಲಿ ನಿಮ್ಮ ಸಮಯ ಹೋಗ್ತದೋ ನಿಮ್ಮ ಜೀವನ ಕೂಡ ಅದ್ರ ಹಿಂದೆನೇ ಹೋಗ್ಬಿಡುತ್ತೆ. ಸೊ ಈ 10 ದಿವಸದ ಕ್ಯಾಲೆಂಡರ್ ನೀವು ತೆಗೆದು ನೋಡಿ. ಯಾರನ್ನಾರು ಟೆಸ್ಟ್ ಮಾಡಬೇಕು ಅಂತಂದರೆ ಅವ್ರು ಹಿಂದೆ 10 ದಿವಸ ಏನು ಮಾಡಿದ್ದಾರೆ, ಮುಂದೆ 10 ದಿವಸ ಏನು ಮಾಡ್ತಾರೆ ಅಂತ ನೋಡಿಬಿಟ್ಟು ಶೆಡ್ಯೂಲ್ ನೋಡಿದ್ರೆ ಗೊತ್ತಾಗುತ್ತೆ, ಈ ಮನುಷ್ಯ ತನ್ನ ಒಂದು ಅಭಿವೃದ್ಧಿಗೆ, ತನ್ನ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾನ ಅಥವಾ ಫೇಲ್ಯೂರ್ ಹತ್ರ ಹೋಗ್ತಾ ಇದ್ದಾನೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ.